ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇರಾನ್ ಮೇಲೆ ಅಮೆರಿಕ ದಾಳಿ, ಇಸ್ರೇಲ್ ಮೇಲೆ ಇರಾನ್ನಿಂದ ಪ್ರತೀಕಾರದ ದಾಳಿ. ಇರಾನ್ ನಡೆಸಿದ ಮಿಸೈಲ್ ದಾಳಿಗೆ ಇಸ್ರೇಲ್ನ ಕಟ್ಟಡಗಳು ಪುಡಿಪುಡಿಯಾಗಿವೆ. ಇಸ್ರೇಲ್ನಲ್ಲಿ TV9ನ ಲೈವ್ ರಿಪೋರ್ಟ್ ಮಾಡ್ತಿದ್ದಾಗಲೇ ಇರಾನ್ನಿಂದ ಹಾರಿದ ಮಿಸೈಲ್ ಸಿಡಿದಿದೆ. ಅಣು ಯುದ್ಧದ ನೆಲದಲ್ಲಿ TV9 ಗ್ರೌಂಡ್ ರಿಪೋರ್ಟ್. TV9 ಲೈವ್ ರಿಪೋರ್ಟಿಂಗ್ ವೇಳೆಯೇ ಮಿಸೈಲ್ ಬ್ಲಾಸ್ಟ್. ಯುದ್ಧ ಭೂಮಿಯಿಂದ TV9 ಪ್ರತ್ಯಕ್ಷ ವರದಿ ಕೊಡ್ತಿದೆ. ನಮ್ಮ ಪ್ರತಿನಿಧಿ ವರದಿ ಮಾಡ್ತಿದ್ದ ಸಂದರ್ಭದಲ್ಲಿ ಇರಾನ್ನ ಮಿಸೈಲ್ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಬಂದಪ್ಪಳಿಸಿದೆ. ಕ್ಷಿಪಣಿ ಬಿದ್ದ ಹೊಡೆತಕ್ಕೆ ಕಟ್ಟಡವೇ ಅಲುಗಾಡಿ ಹೋಗಿದೆ. ಭೂಕಂಪದ ಲೈವ್ ದೃಶ್ಯ TV9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. और ये देखिए धमाके की जोरदार आवाज है. ये देखिए रोहित, अगर आप दिखा रहे हो, ये देखिए धाम धाम जहां पर मैं खड़ा हूं वहां पर ये देखिए आपको लगातार, ये देखिए लाइव तस्वीरें इस वक्त मैं दिखा रहा हूं आपको. लाइव तस्वीरें तेल अवीव में जो सबसे महत्वपूर्ण जगह है वहां पर देखिए लाइव तस्वीरें इस वक्त आप देखिए कि आपको ये देखिए. फिर आप शीशे को अंदर बेसमेंट में आ गया हूं, लेकिन आप सोचिए. ಸೈರನ್ ಮೊಳಗ್ತಿದ್ದಂತೆ ದಿಕ್ಕಾಪಾಲಾಗಿ ಓಡಿದ ಜನ. ಇನ್ನು ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಸೈರನ್ ಮೊಳಗೋದು ಸಾಮಾನ್ಯ. ಇವತ್ತು ಕೂಡ ಇರಾನ್ ದಾಳಿಯ ಮುನ್ಸೂಚನೆ ಸಿಕ್ತಿದ್ದಂತೆ ಸೈರನ್ ಸದ್ದು ಮಾಡೋದಕ್ಕೆ ಶುರು ಮಾಡ್ತು. ಸೈರನ್ ಕೇಳ್ತಿದ್ದಂತೆ ಇಲ್ಲಿನ ಜನ ದಿಕ್ಕಾಪಾಲಾಗಿ ಓಡಿದ್ರು. ಒಂದ್ ಕಡೆ ಜನ ಓಡ್ತಿದ್ರೆ ಅವರ ಹಿಂದೆಯೇ ದಾಳಿಯಿಂದಾಗಿ ಕಟ್ಟಡವೊಂದು ಧಗಧಗಿಸಿತು. ಈ ನಡುವೆ ಟೆಲ್ ಅವೀವ್ನ ನಿವಾಸಿಗಳು ಬಂಕರ್ಗಳನ್ನ ಸೇರುವ ಮೂಲಕ ತಮ್ಮ ತಮ್ಮ ಪ್ರಾಣ ಉಳಿಸಿಕೊಂಡ್ರು. ಟೆಲ್ ಅವೀವ್ ಮಾತ್ರವಲ್ಲ, ಇರಾನ್ ದಾಳಿಗೆ ಹೈಫಾ ನಗರ ಕೂಡ ಪತರಗುಟ್ಟಿ ಹೋಗಿದೆ. ಇಸ್ರೇಲ್ನ ಕ್ಷಿಪಣಿ ಅಟ್ಯಾಕ್ಗೆ ಬೃಹತ್ ಕಟ್ಟಡಗಳು ಧ್ವಂಸಗೊಂಡಿವೆ. ಬೆನ್ ಗುರಿಯಾನ್ ವಿಮಾನ ನಿಲ್ದಾಣ ಟಾರ್ಗೆಟ್. ಇರಾನ್ ಬೆನ್ ಗುರಿಯಾನ್ ವಿಮಾನ ನಿಲ್ದಾಣವನ್ನ ಗುರಿಯಾಗಿಸಿಕೊಂಡಿದೆ. ಜೈವಿಕ ಸಂಶೋಧನಾ ಕೇಂದ್ರಗಳು ಹಾಗೂ ಕಮಾಂಡ್ ಸೆಂಟರ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದು 11 ಜನ ಇಲ್ಲಿ ಗಾಯಗೊಂಡಿದ್ದಾರೆ. ಇನ್ನು ನಜರತ್, ನೆತನ್ಯಾ, ಜೆರುಸಲೇಂ, ಜೆನಿನ್, ಅಟ್ಲೀಟ್ ಸೇರಿದಂತೆ 20ಕ್ಕೂ ಹೆಚ್ಚು ನಗರಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ ತನ್ನ ಪ್ರಜೆಗಳಿಗೆ ಹೆಲಿಕಾಪ್ಟರ್ ಮೂಲಕ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ. ಇಸ್ರೇಲ್ ಮೇಲೆ ಇರಾನ್ ಖೈಬರ್ ಮಿಸೈಲ್ ಬಳಕೆ. ಖೈಬರ್ ಮಿಸೈಲ್ ಇದೇ ಕ್ಷಿಪಣಿಯನ್ನ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಬಳಸಿಕೊಂಡಿದೆ. ಇಂದು ಬೆಳಗ್ಗೆ ಈ ಶಕ್ತಿಶಾಲಿ ಅಸ್ತ್ರವೇ ಇಸ್ರೇಲ್ನಲ್ಲಿ ವಿಧ್ವಂಸ ಸೃಷ್ಟಿಸಿದೆ. ಟೆಲ್ ಅವೀವ್ ಪರಿಸ್ಥಿತಿ ಬಿಚ್ಚಿಟ್ಟ ಕನ್ನಡಿಗರು. ಇನ್ನು ಇಸ್ರೇಲ್ನ ಟೆಲ್ ಅವೀವ್ನಲ್ಲಿರೋ ಕನ್ನಡಿಗರು TV9 ಜೊತೆ ಮಾತನಾಡಿದ್ದಾರೆ. ಬೆಳಗ್ಗೆ ಟೆಲ್ ಅವೀವ್ ಮೇಲೆ ದಾಳಿ ನಡೆದಿತ್ತು ಅಂತ ಕನ್ನಡಿಗ ಸುಧೀರ್ ಮಾಹಿತಿ ನೀಡಿದ್ದಾರೆ. ಇರಾನ್ ದಾಳಿ ಹಿನ್ನೆಲೆ ಎಲ್ಲರಿಗೂ ರಜೆ ಘೋಷಣೆ ಮಾಡಲಾಗಿದೆ. ಇಲ್ಲ, ಹೋದ ಫ್ರೈಡೇ ಇಂದ ನಮಗೆ ರಜೆ ಕೊಟ್ಟಿದ್ದಾರೆ. ಇವತ್ತಿಗೆ 10 ದಿನ ಆಯ್ತು ಮೇಡಮ್ ರಜೆ ಕೊಟ್ಟು ನಮಗೆ. ಇದು ಬಂಕರ್ ಒಳಗಡೆ ಹೋಗ್ತಿದ್ದೀನಿ. ಇದು ಬಂಕರ್ನ ಮೇನ್ ಗೇಟ್ ಮೇಡಮ್. ಇದು ಬಂಕರ್ ತುಂಬಾ ದೊಡ್ಡದಿದೆ. ಇದು ಇನ್ನೊಂದು ಗೇಟ್ ಮೇಡಮ್, ಇನ್ನೊಂದು ಬಾಗಿಲು ಅಂತ ಹೇಳ್ತಾರಲ್ಲ, ಇದು ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಬಂಕರ್, ಇದು ಕೂತ್ಕೊಳ್ಳೋ ವ್ಯವಸ್ಥೆ. ಇದು ಬಂಕರ್ ಮೇಡಮ್. ಇದು ಕೂತ್ಕೊಳ್ಳೋ ವ್ಯವಸ್ಥೆ ಉಂಟು. ಇದು ಎಲ್ಲ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ ಮೇಡಮ್. ತುಂಬಾ ಸೇಫ್ ಆಗಿದ್ದೀವಿ ನಾವು. ಅಲ್ಲದೆ ಟೆಲ್ ಅವೀವ್ನಲ್ಲಿ ಆತಂಕದ ವಾತಾವರಣವಿದ್ರೂ ಜನರು ಸಾಮಾನ್ಯವಾಗಿ ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಕನ್ನಡಿಗ ರಾಜೇಶ್ ಮಾಹಿತಿ ನೀಡಿದ್ದಾರೆ. ಇಲ್ಲಿ ಅದೇ ಪದೇ ಪದೇ ಸೈರನ್ ಮೊಳಗ್ತಾ ಉಂಟು. ಮತ್ತೆ ನಾವೆಲ್ಲ ಸೇಫ್ ಆಗಿದ್ದೇವೆ, ಯಾಕಂದ್ರೆ ನಾವು ಬಂಕರ್ಗೆ ಹೋಗ್ತಿದ್ದೇವೆ. ಸೊ ನಮಗೆ ಹಾಫ್ ಆನ್ ಅವರ್ ಮೊದಲೇ ಒಂದು ವೈರ್ಲೆಸ್ ಮೆಸೇಜ್ ಬರುತ್ತೆ, ನೀವು ಸೇಫ್ಟಿ ಪ್ಲೇಸ್ಗೆ ಬಂಕರ್ನ ಹತ್ರ ಹೋಗಿ ಅಂತ. ಆನಂತರ ಒಂದು ಸೈರನ್ ಆದ ಕೂಡಲೇ ನಾವೆಲ್ಲ ಒಳಗೆ ಹೋಗ್ತೇವೆ. ಇಷ್ಟ ತನಕ ನಾವು ಸೇಫ್ ಆಗಿದ್ದೇವೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಡ್ತಿದ್ದಾರೆ ಗಾರ್ಡನ್ ಅಲ್ಲಿ. ನಾನು ಪಾರ್ಕಿನಲ್ಲಿ ಇದ್ದೇನೆ, ತಾವು ಕಾಣಬಹುದು. ಮಕ್ಕಳು ಫ್ರೀ ಅಲ್ಲಿ ನೋಡಿ ಎಲ್ಲ ಆಡ್ತಿದ್ದಾರೆ. ಈಗ ಇಷ್ಟು ಇಲ್ಲಿ ಜನ ಇಲ್ಲ. ನಮಗೆ ಸೈರನ್ ಯಾವ್ದು ಮೆಸೇಜ್ ಬರುತ್ತಾ ಆ ಸಂದರ್ಭದಲ್ಲಿ ಎಲ್ಲ ಓಡಿ ಬರ್ತಾರೆ ಬಂಕರ್ನ ಒಳಗಡೆ. ನೀವು ನೋಡ್ಬೋದು, ಇದು ಎದುರುಗಡೆನೆ ಇಲ್ಲಿ ಬಂಕರ್ ಇದೆ ನೋಡಿ. ನಮ್ಮ ಹತ್ತಿರದಲ್ಲೇ ಬಂಕರ್ ಇದೆ. ಒಂದು ಸ್ಕೂಲಲ್ಲಿ ಬಂಕರ್ ಇದೆ, ಒಂದು ಇಲ್ಲಿ ಹತ್ತಿರದಲ್ಲೇ ಬಂಕರ್ ಇರುವಂತದ್ದು. ಮಕ್ಕಳೆಲ್ಲ ನೋಡಿ ಆರಾಮದಲ್ಲಿ ಆಡ್ತಿದ್ದಾರೆ. ಹಾಗೆ ಈಗ ಗೊತ್ತೇ ಆಗಲ್ಲ ಇಲ್ಲಿ ಯುದ್ಧದ ವಾತಾವರಣ ಉಂಟಂತ. ಇನ್ನು ಇರಾನ್ನಲ್ಲಿ ಸಿಲುಕಿದ್ದ 11 ವಿದ್ಯಾರ್ಥಿಗಳು ಸೇಫ್ ಆಗಿ ವಾಪಸ್ ಆಗಿದ್ದಾರೆ. ಆಪರೇಷನ್ ಸಿಂಧು ಮೂಲಕ ಭಾರತಕ್ಕೆ ಕನ್ನಡಿಗರನ್ನ ವಾಪಸ್ ಕರೆತರಲಾಗಿದೆ. ಈವರೆಗೂ 1100 ಭಾರತೀಯರು ವಾಪಸ್ ಆಗಿದ್ದು, ಇನ್ನು 800 ಭಾರತೀಯರನ್ನ ವಾಪಸ್ ಕರೆತರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.